ಈಗ ನನಗೆ ಮದುವೆ ಆಗಿ 34 ವರ್ಷ ಆಯಿತು. 34 ವರ್ಷ ನನಗೆ ಅಭ್ಯಾಸ ಕಲಿಸಿದೆ, ಎಲ್ಲಿ ಬಾಯಿ ಮುಚ್ಕೊಂಡಿರಬೇಕು, ಎಲ್ಲಿ ಬಾಯಿ ತೆಗಿಬೇಕು. ನಾನು ಮಾಡಿರುವ ತಪ್ಪು, ಅವರು ಮಾಡಿರುವ ತಪ್ಪು ಸೆಟ್ ಆಫ್ ಆಗೋ ಥರ ನೋಡ್ಕೊಳ್ಳೋದು. ಅವ್ರು ಮಾಡ್ತಾ ಇದ್ದಾಗ ನಾನು ಗೊಣಗದೆ ಇರೋದು, ನಾನು ಮಾಡಿದಾಗ ಅವಾಗ ಅವರು ಯಾರು ಗೊಣಗಲ್ಲ. ಯಾರಿಗೆ ಈ ಸ್ಟ್ರೆಸ್ಸಿನ ಚೈನನ್ನು ಕಡಿಮೆ ಮಾಡಬೇಕು ಅನಿಸುತ್ತೆ, ಕಟ್ ಮಾಡಬೇಕು ಅನಿಸುತ್ತೆ, ಅದು ಬರಬೇಕು, ಅದೊಂದು ಮ್ಯಾನೇಜ್ಮೆಂಟ್. ಆರ್ ವಿ ಸ್ಟ್ರೆಸ್ ಟೇಕರ್ಸ್, ಆರ್ ವಿ ಸ್ಟ್ರೆಸ್ ಕ್ರಿಯೇಟರ್ಸ್? ಸೋಷಿಯೋ ಸ್ಟ್ರೆಸ್ ಹೆಂಗೆ ಕ್ರಿಯೇಟ್ ಆಗ್ತಾ ಇದೆ? ಒಬ್ಬ ವ್ಯಕ್ತಿಯ ಮಿಸ್ಮ್ಯಾನೇಜ್ಡ್ ಮೈಂಡ್. ರಷ್ಯಾದಲ್ಲಿ ಯಾವನಿಗೋ ಆರ್ಮಿ ಕಮಾಂಡರ್ಗೆ ಅನಿಸುತ್ತೆ ಯುಕ್ರೇನ್ ಮೇಲೆ ಬಾಂಬ್ ಹಾಕೋಣ ಅಂತ, ಒಬ್ಬನಿಗನ್ಸುತ್ತೆ. ಆ ಒಬ್ಬನಿಗನ್ಸಿದ್ದು ಎಷ್ಟು ಜನಕ್ಕೆ ತೊಂದರೆ ಆಗಿರ್ಬೋದು? ಯಾರೋ ಒಬ್ಬ ನಮ್ಮನ್ನು ಓವರ್ಟೇಕ್ ಮಾಡಿ ಮುಂದೆ ಹೋಗಿ ನಿಂತ್ಕೊಂಡ. ಅವನು ಹೋಗಿದ್ದ ಸ್ಪೀಡ್ ನೋಡಿ ಹಿಂದಿನ 3-4 ಜನ ಹೋಗಿ ನಿಂತ್ಕೊಂಡ್ರು. ಜಾಮ್ ಆಯಿತು, ಎದುರುಗಡೆ ಗಾಡಿ ಹೋಗಲಿಲ್ಲ, ಈ ಕಡೆ ಗಾಡಿ ಹೋಗಲಿಲ್ಲ, ಒಂದು ಸಿಗ್ನಲಲ್ಲಿ ಎಲ್ಲ ಜಾಮ್ ಆಯಿತು. ಯಾರು ಮಾಡಿದ್ದು? ಒಬ್ಬನೇ ಒಬ್ಬ. ಆ ಇಷ್ಟು ಜಾಮ್ ಹೆಂಗಾಯಿತು? ಒಂದು ವ್ಯಕ್ತಿಯ ಮಿಸ್ಮ್ಯಾನೇಜ್ಡ್ ಮೈಂಡ್. ಯೂಶಲಿ ಏನಾಗುತ್ತೆ, ಈ ಸ್ಟ್ರೆಸ್ ಅನ್ನೋದಿದೆಯಲ್ಲ ಪ್ರತಿಯೊಬ್ಬರಿಗೂ ಅನ್ಸುತ್ತೆ, ವೈ ಓನ್ಲಿ ಮೀ, ನನಗೆ ಯಾಕಪ್ಪ ಹಿಂಗಾಗುತ್ತೆ ನೋಡಿ, ಎಲ್ಲ ಕಡೆಯಿಂದ ನಾನೇ ಹೊಡಿಸ್ಕೊಳ್ತಾ ಇದ್ದೀನಿ, ನನಗೆ ಎಷ್ಟು ಹಿಂಗಾಗ್ಬಿಡಿದೆ ನೋಡಿ, ಅವನು ಎಷ್ಟು ಚೆನ್ನಾಗಿದ್ದಾನೆ, ಅವನು ಆರಾಮಾಗಿ ಓಡಾಡ್ತಾನೆ ಅಂತ ಆ ಒಂದು ಕಂಪ್ಯಾರಿಸನ್ ಇರುತ್ತೆ. ಇಲ್ಲೇ ಹೇಳ್ತೀನಿ, ಈ ಸ್ಟ್ರೆಸ್ಗಳ ಭಾಗ ಮಾಡಿದ್ರೆ ನೀಡೆಡ್ ಸ್ಟ್ರೆಸ್, ನಾಟ್ ನೀಡೆಡ್ ಸ್ಟ್ರೆಸ್ ಅಂತ 2 ಮಾಡೋಣ. ಓಕೆ. ನೋನ್ ಸ್ಟ್ರೆಸ್, ಅನ್ನೋನ್ ಸ್ಟ್ರೆಸ್ ಅಂತ 2 ಮಾಡೋಣ. ಬೇರೆಬಲ್ ಸ್ಟ್ರೆಸ್, ನಾಟ್ ಬೇರೆಬಲ್ ಸ್ಟ್ರೆಸ್ ಅಂತ ಮಾಡೋಣ. ಬ್ಯೂಟಿಫುಲ್. ಹೀಗೆ ಮಾಡ್ಕೊಂಡು ಬಂದರೆ ನಿಮ್ಮ ಭೇಟಿ ಆಗಬೇಕು. ಅದು ನೀಡೆಡ್ ಸ್ಟ್ರೆಸ್. ಈಗ ಶೂಟ್ ಮಾಡಬೇಕು, ಇಟ್ ಈಸ್ ನೀಡೆಡ್ ಸ್ಟ್ರೆಸ್. ನಮಗೆ ಇಬ್ಬರಿಗೂ ಗೊತ್ತು ಯಾವ ಕೆಲಸಕ್ಕೆ ಬಂದಿದ್ದೀವಿ. ರೈಟ್. ಸೊ 5 ನಿಮಿಷ ಹೆಚ್ಚು ಕಡಿಮೆ ನಾವಿಬ್ರು ಅರ್ಥ ಮಾಡ್ಕೊಂಡಿರ್ತೀವಿ. 5 ನಿಮಿಷ ಹೆಚ್ಚು ಕಡಿಮೆ, 10 ನಿಮಿಷ ಹೆಚ್ಚು ಕಡಿಮೆ, ವಿ ಡೋಂಟ್ ಮೈಂಡ್. ಇನ್ನೂ ಅರ್ಥ ಮಾಡ್ಕೋತಾ ಬರ್ತೀವಿ, ಜೊತೆಲಿ ಕೆಲಸ ಮಾಡೋರ ಜೊತೆ ಅರ್ಥ ಮಾಡ್ಕೋತಾ ಬರ್ತೀವಿ. ಸಪೋಸ್ ಏನಾದರೂ ಅನ್ನೋನ್ ಆದರೆ ವಿ ಆರ್ ರೆಡಿ ಟು. ಈಗೇನೋ ಆಗಲಿಲ್ಲಪ್ಪ ನನಗೆ ಬರೋದಕ್ಕೆ, ನಿಮಗೆ ಬರೋಕ್ಕಾಗಲಿಲ್ಲಪ್ಪ, ಬೇಜಾರು ಮಾಡ್ಕೊಳ್ಳೋದು, ಸಿಡ್ಕೋದು, ಡಿಸ್ಟರ್ಬ್ ಮಾಡೋದು, ಡಿಸ್ಟರ್ಬ್ ಆಗೋದು, ಇದೆರಡು ಯಾವುದೂ ಇಲ್ಲ. ಹೌದಾ? ಇಲ್ಲಿವರೆಗೆ ನಮ್ಮ ಅನುಭವ ಇಲ್ಲ. ಯಾವಾಗಿರಲ್ಲ? ಮಾಹಿತಿ ಕೊಟ್ಬಿಟ್ಟಾಗ. ಮಾಹಿತಿ ಕೊಟ್ಬಿಟ್ಟಿದ್ದೀವಿ, ನಂಗೆ ಬರೋದು ಲೇಟ್ ಆಗಿದೆ, ನನ್ನ ಗಾಡಿ ಪಂಚರ್ ಆಗಿದೆ, ನನಗೆ ಆಫೀಸಿಂದಾನೇ ಹೊರಡೋಕ್ಕಾಗಿಲ್ಲ, ಮನೇಲಿ ಯಾರಿಗೋ ಹುಷಾರಿಲ್ಲ, ಹೇಳಿಬಿಟ್ವಿ. ಯಾವಾಗ? ಶುರು ಆಗೋಕ್ಕೆ ಮುಂಚೆ. ಆವಾಗ ಅವರವರ ಕೆಲಸಗಳನ್ನು ಅವ್ರವ್ರು ಮಾಡ್ಕೊಂಡು ಬರ್ತಾರೆ. ಸ್ಟ್ರೆಸ್ ಉಂಟು, ಅದರ ಸ್ಟ್ರೆಸ್ಸಿನ ಮ್ಯಾನೇಜ್ಮೆಂಟು ಉಂಟು. ರೈಟ್. ಯಾವಾಗ ಸಾಧ್ಯ? ಕಮ್ಯುನಿಕೇಶನ್ ಚೆನ್ನಾಗಿದ್ದಾಗ. ಹೇಳ್ತಾರೆ ಅಲ್ವಾ, ಈ ಪ್ರಾಬ್ಲಮ್ ಏನು ಸೊಲ್ಯೂಷನ್ ಇಲ್ಲದೆ ಇರೋ ಪ್ರಾಬ್ಲಮೇ ಇಲ್ಲ ಅಂತ. ಹಾಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇದ್ದೇ ಇರುತ್ತೆ ಪ್ರತಿಯೊಂದು ಸ್ಟ್ರೆಸ್ಗೂ. ಲಾಕ್ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಕೀ ಇರಲೇಬೇಕಲ್ವಾ? ಗೊತ್ತಿಲ್ಲ, 50 ಲಾಕ್ ಇದೆ, 50 ಕೀಗಳಿದೆ. ದಿಸ್ ಈಸ್ ಯು. ಪೇಷನ್ಸ್ ಬೇಕು. ರೈಟ್. 50 ಲಾಕ್ ಇದೆ, 50 ಕೀಸ್ ಇದೆ. ಗಾಬರಿಯಿಂದ ಹುಡುಕಿದ್ರೆ 1 ಲಾಕು ಸೆಟ್ ಆಗಲ್ಲ. ಕರೆಕ್ಟ್. ನನಗೆ ಸುಮ್ಮನೆ ಕೂತ್ಕೊಂಡು ಈ ಥರದ್ದು ನಾನು ತುಂಬ ಅಭ್ಯಾಸ ಮಾಡಿದ್ದೀನಿ. ಲಾಕ್ಗಳನ್ನು ಹಿಡ್ಕೊಂಡು ಕೂತಿದ್ದೀನಿ, ಅದೆಲ್ಲ ಲಾಕ್ ಹಾಕ್ಬಿಟ್ಟು ಬೇರೆ ಕೀ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಅದೊಂದು ನನ್ನ ಟ್ರೈನಿಂಗ್ ನನಗೆ ಮಾಡ್ಕೊಂಡಿರೋವಂಥದ್ದು. ಇದಾಗತ್ತಲ್ವಾ? ಮೊದಲನೇ ಕೀ ಹುಡುಕೋದಕ್ಕೆ ನನಗೆ 7-8 ನಿಮಿಷ ಹಿಡಿಯುತ್ತೆ. 2ನೇ ಕೀ ಇನ್ನೊಂಚೂರು ಕಡಿಮೆ, 3ನೇ ಕೀ ಎಲ್ಲ ಕಡಿಮೆ ಆಗಿ ಕಡೆಯ ಒಂದು 30-40 ಕೀ ಇದೆಯಲ್ಲ, 3 ನಿಮಿಷದಲ್ಲಿ ಹುಡುಕ್ತೀವಿ. ಅಭ್ಯಾಸ ಆಗ್ಬಿಡುತ್ತೆ. ಗಾಬರಿ ಆಗಲ್ಲ, ಬೇಜಾರಾಗಲ್ಲ. ನಮ್ಮ ಟ್ರೈನಿಂಗೇ ಅದು. ಯಾರು ಬೇಕಾದ್ರೂ ಅಭ್ಯಾಸ ಮಾಡ್ಬೋದು. ಸಿಂಪ್ಲೆಸ್ಟ್, ಕಾಸ್ಟ್ಲೆಸ್ ಟೆಕ್ನಿಕ್. ಅಥವಾ ಟ್ರೈನಿಂಗ್ ಮಾಡಲೇಬೇಕು ಅಂತ ಅಭ್ಯಾಸ ಮಾಡ್ಕೊಳ್ಳಿ. ಹಾಗಿದ್ರೆ ಈ ಫ್ಯಾಮಿಲಿಯಲ್ಲಿ ಅದರದ್ದೇ ಆದ ಟಿಪಿಕಲ್ ಸ್ಟ್ರೆಸ್ ಒಂದಷ್ಟಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಆಫೀಸಿಗೆ ಬಂದರೆ ಅಲ್ಲೇ ಒಂದಷ್ಟು ಸ್ಟ್ರೆಸ್ಗಳಿರುತ್ತೆ. ವೆನ್ ಇಟ್ ಕಮ್ಸ್ ಟು ಫ್ಯಾಮಿಲಿ, ಒಂದು ಸಣ್ಣ ಟಿಪ್ಸ್ ಥರ ಕೊಡೋದಾದರೆ ನೀವು ಏನೇನು ಸೊಲ್ಯೂಷನ್ನ ಕಂಡು ಹಿಡ್ಕೊಂಡಿದ್ದೀರಾ ಮನೆಯಲ್ಲಿ ಟಿಪಿಕಲಿ ಆಗುವಂತಹ ಕನ್ಫ್ಯೂಷನ್ಸು, ಸ್ಟ್ರೆಸ್ಗಳಿಗೆ ಏನಾದ್ರು ಸಣ್ಣ ಟಿಪ್ಸ್ ಕೊಡ್ಬೋದಾ? 1-2 ಫಾರ್ ಎಕ್ಸಾಂಪಲ್. ಈಗ ನನಗೆ ಮದುವೆ ಆಗಿ 34 ವರ್ಷ ಆಯ್ತು. 34 ವರ್ಷ ನನಗೆ ಅಭ್ಯಾಸ ಕಲಿಸಿದೆ, ಎಲ್ಲಿ ಬಾಯಿ ಮುಚ್ಕೊಂಡಿರ್ಬೇಕು, ಎಲ್ಲಿ ಬಾಯಿ ತೆಗಿಬೇಕು. ಫಸ್ಟ್ ಊಟಕ್ಕೆ ಬರ್ತೀನಿ ಅಂತ ಹೇಳಿರ್ತೀನಿ. ಕಾರಣಾಂತರಗಳು ಊಟಕ್ಕೆ ಬರೋಕ್ಕಾಗಿರಲ್ಲ, ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಮೊದಲೆಲ್ಲ ಟೇಕನ್ ಫಾರ್ ಗ್ರಾಂಟೆಡ್ ಇರ್ತಾ ಇತ್ತು, ಈಗ ಟೇಕನ್ ಫಾರ್ ಗ್ರಾಂಟೆಡ್ ಇಲ್ಲ. ನಾನು ಮುಂಚೆನೇ 5-6 ಮೆಸೇಜ್ ಕಳಿಸ್ತೀನಿ ಅಥವಾ ಫೋನ್ ಮಾಡ್ತೀನಿ. ಟೇಕನ್ ಫಾರ್ ಗ್ರಾಂಟೆಡ್ ಇಲ್ಲ ಈಗ.
ಸ್ಪೇಸಿಂಗ್ ಟು ದಿ ಕೋ ಫ್ಯಾಮಿಲಿ ಮೆಂಬರ್, ಹ್ಮ್. ಅದು ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಕೋ ಅಂದರೆ ಗಂಡ ಹೆಂಡತಿ ಆಗಿರ್ಬೋದು, ಅವ್ರಿಗೆ ಸ್ಪೇಸಿಂಗ್ ಕೊಡಬೇಕು. ಸ್ಪೇಸಿಂಗ್ ಅಂತಂದರೆ ಅವರದೇ ಆದಂಥ ತಾಟಿಗೆ ಅವಕಾಶ ಕೊಡಬೇಕು. ಅಂದ್ರೆ ಯಾವ ಥರ ಒಂದು ಎಕ್ಸಾಂಪಲ್ ಹೇಳಿ. ಈಗ ನಾನು ಎಲ್ಲ ಹೊರಗಡೆ ಹೋಗಿರ್ತೀನಿ, ನಾನು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ, ಆಗಲಿಲ್ಲ, ಅಥವಾ ಎಲ್ಲೋ ಕರ್ಕೊಂಡು ಹೋಗ್ತೀನಿ, ಪಿಕ್ಚರ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತೀನಿ, ಇವತ್ತು ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿರ್ತೀನಿ, ಕಾರಣಾಂತರಗಳಿಂದ ಆಗಿರಲ್ಲ. ಕರೆಕ್ಟ್, ಅಲ್ವಾ? ಜೆನ್ಯೂನ್. ಮೊದಲನೇದು ಸಾರಿ ಕೇಳ್ಬಿಡೋದು. ಎರಡನೇದು ಅದನ್ನು ಇನ್ನೊಂದು ಸ್ವಲ್ಪ ಲೇಟ್ ಆಗಿದೆ, 1 ಗಂಟೆ ಲೇಟ್ ಆಗಿದೆ, ಈಗ ಹೋಗ್ಬೋದಾ ಅಂತ ಕೇಳು. ರೆಸ್ಪೆಕ್ಟಬಲಿ, ಆರ್ಟಿಫಿಷಿಯಲಿ ಅಲ್ಲ. ದಿ ಪಾರ್ಟ್ನರ್ ಕ್ಯಾನ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್. ಎಕ್ಸಾಕ್ಟ್ಲಿ, ಹೌದು ಅಲ್ವಾ? ಅಥವಾ ಅವರು ಇಂಥದ್ದೇ ಮಾಡಿದಾಗ ನಾವು ಸುಮ್ಮನೆ ಇರೋದು. ನಾನು ಮಾಡಿರುವ ತಪ್ಪು, ಅವರು ಮಾಡಿರುವ ತಪ್ಪು ಸೆಟ್ ಆಫ್ ಆಗೋ ಥರ ನೋಡ್ಕೊಳ್ಳೋದು. ಅವ್ರು ಮಾಡ್ತಾ ಇದ್ದಾಗ ನಾನು ಗೊಣಗದೆ ಇರೋದು, ನಾನು ಮಾಡಿದಾಗ ಅವಾಗ ಅವರು ಯಾರು ಗೊಣಗಲ್ಲ. ಬೇಜಾರಾಗ್ಬೋದು, ಒಂಚೂರು ಡಿಸ್ಟರ್ಬ್ ಆಗ್ಬೋದು, ಆ ಡಿಸ್ಟರ್ಬೆನ್ಸ್ ಮೇಲೆ ಇನ್ನೊಂದು ಸ್ವಲ್ಪ ಡಿಸ್ಟರ್ಬ್ ಮಾಡೋ ಅವಶ್ಯಕತೆ ಇರಬಾರ್ದು. ಪರ್ಫೆಕ್ಟ್. ಸೊ ನಾನು ಕಂಡುಹಿಡ್ಕೊಂಡಂಥದ್ದು ಇದು. ಈ ಮನೇಲಿ ನಾವು ವಾಸ ಇದ್ವಿ. ಯಾವತ್ತ ಒಂದಿನ ಕೀ ಇಲ್ಲ, ನಮ್ಮ ಮನೆಯವಳೆಲ್ಲ ಹೊರಟ್ಲು. ನಾನು ಬರ್ತೀನಿ ಅಂತ ಗೊತ್ತಿಲ್ಲ ಅವಳಿಗೆ. ನನ್ನ ಹತ್ರ ಕೀ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ಲು, ಇರಲಿಲ್ಲ. ಎಲ್ಲೋ ಬಿಟ್ಟು ಬಂದಿದ್ದೆ, ಇರಲಿಲ್ಲ. ಫೋನ್ ಮಾಡಿದೆ, ನಾನು ಯಾವುದೋ ಒಂದು ಮೀಟಿಂಗಲ್ಲಿದ್ದೀನಿ, ಬರೋದು ಲೇಟ್ ಆಗುತ್ತೆ ಅಂತಂದು. ಎಷ್ಟೊತ್ತಾಗುತ್ತೆ ಅಂತಂದು. 1 ಅವರ್ ಆಗ್ಬೋದು ಅಂತಂದ್ಲು. ವಾಪಸ್ ಆಫೀಸ್ಗೆ ಹೋದೆ, 1 ಅವರ್ ಆದಮೇಲೆ ಬಂದೆ. ಇಷ್ಟೇ ಸಲ್ಯೂಷನ್. ನಾನು ಗೊಣಗೋಕೆ ಶುರು ಮಾಡಿದ್ರೆ ನಮ್ಮ ಮನೆಯವಳ ಮೇಲೆ ಗೊಣಗಬೇಕು. ಒಂದು ಗೊಣಗಾಟ ಚೈನ್ ಆಫ್ ಗೊಣಗಾಟಗಳಾಗುತ್ತೆ. ಸೊ ಸ್ಟ್ರೆಸ್ ಎಲ್ಲಿತ್ತು? ಒಂದು ಕಾಯುವಿಕೆಯಲ್ಲಿ, ವಾಪಸ್ ಹೋಗೋದ್ರಲ್ಲಿ. ಈ ಸ್ಟ್ರೆಸ್ ಕಡಿಮೆ ಆಯ್ತಾ? ಅಬ್ಸಲ್ಯೂಟ್ಲಿ. ಯಾವಾಗ ಕಡಿಮೆ ಆಯಿತು? ಯಾರಿಗೆ ಈ ಸ್ಟ್ರೆಸ್ಸಿನ ಚೈನನ್ನು ಕಡಿಮೆ ಮಾಡಬೇಕು ಅನ್ಸುತ್ತೆ, ಕಟ್ ಮಾಡಬೇಕು ಅನ್ಸುತ್ತೆ, ಅದು ಬರಬೇಕು. ಅದೊಂದು ಮ್ಯಾನೇಜ್ಮೆಂಟ್. ರೈಟ್. ಆರ್ ವಿ ಸ್ಟ್ರೆಸ್ ಟೇಕರ್ಸ್? ಆರ್ ವಿ ಸ್ಟ್ರೆಸ್ ಕ್ರಿಯೇಟರ್ಸ್? ನಾವೇ. ಆ ಸ್ಟ್ರೆಸ್ ಕ್ರಿಯೇಟರು ನಾವೇ, ಸ್ಟ್ರೆಸ್ ಟೇಕರ್ಸು ನಾವೇ, ಸ್ಟ್ರೆಸ್ ಗೀವರ್ಸು ನಾವೇ. ನಾವೇ ಕೊಡೋದು, ನಾವೇ ತಗೊಳ್ಳೋದು, ನಾವೇ ಎಲ್ಲ ಡಿಸ್ಟರ್ಬ್ ಆಗೋದು. ಸೊ ಮ್ಯಾನೇಜು ನಾವೇ ಮಾಡಬೇಕು, ನಾವೇ ಮ್ಯಾನೇಜ್ ಮಾಡಬೇಕು. ಟ್ರಾಫಿಕ್ ಜಾಮ್, ರೈಟ್, ಏನದು? ಸ್ಟ್ರೆಸ್ ಅಲ್ವಾ? ಗಾಡಿ ಹೋಗ್ತಾ ಇದೆ, ಚೆನ್ನಾಗಿದೆ, ಯಾರೋ ಒಬ್ಬ ನಮ್ಮನ್ನು ಓವರ್ಟೇಕ್ ಮಾಡಿ ಮುಂದೆ ಹೋಗಿ ನಿಂತ್ಕೊಂಡ. ಅವನು ಹೋಗಿದ್ದ ಸ್ಪೀಡ್ ನೋಡಿ ಹಿಂದಿನ 3-4 ಜನ ಹೋಗಿ ನಿಂತ್ಕೊಂಡ್ರು. ಜಾಮ್ ಆಯಿತು. ಎದುರುಗಡೆ ಗಾಡಿ ಹೋಗಲಿಲ್ಲ, ಈ ಕಡೆ ಗಾಡಿ ಹೋಗಲಿಲ್ಲ. ಒಂದು ಸಿಗ್ನಲಲ್ಲಿ ಎಲ್ಲ ಜಾಮ್ ಆಯಿತು. ಯಾರು ಮಾಡಿದ್ದು? ಒಬ್ಬನೇ ಒಬ್ಬ. ಆ ಇಷ್ಟು ಜಾಮ್ ಹೆಂಗಾಯಿತು? ಒಂದು ವ್ಯಕ್ತಿಯ ಮಿಸ್ಮ್ಯಾನೇಜ್ಡ್ ಮೈಂಡ್, ಅನ್ಮ್ಯಾನೇಜ್ಡ್ ಮೈಂಡ್. ಕರೆಕ್ಟ್. ಹಾಗಿದ್ರೆ ಸೋಷಿಯೋ ಸ್ಟ್ರೆಸ್ ಹೆಂಗೆ ಕ್ರಿಯೇಟ್ ಆಗ್ತಾ ಇದೆ? ಒಬ್ಬ ವ್ಯಕ್ತಿಯ ಮಿಸ್ಮ್ಯಾನೇಜ್ಡ್ ಮೈಂಡ್. ರಷ್ಯಾದಲ್ಲಿ ಯಾವನಿಗೋ ಆರ್ಮಿ ಕಮಾಂಡರ್ಗೆ ಅನ್ಸುತ್ತೆ ಯುಕ್ರೇನ್ ಮೇಲೆ ಬಾಂಬ್ ಹಾಕೋಣ ಅಂತ. ಒಬ್ಬನಿಗನ್ಸುತ್ತೆ. ಆ ಒಬ್ಬನಿಗನ್ಸಿದ್ದು ಎಷ್ಟು ಜನಕ್ಕೆ ತೊಂದರೆ ಆಗಿರ್ಬೋದು? ಇರಾಕ್ ಬಾಂಬಿಂಗ್ ಆಯಿತು ಕುವೈತ್ ಮೇಲೆ, ಈಗ ಪ್ಯಾಲೆಸ್ಟೈನ್ ಬಾಂಬಿಂಗು ಇಸ್ರೇಲ್ ಮೇಲೆ ಆಯಿತು. ಯಾವನಿಗೋ ಒಬ್ಬನಿಗನ್ಸಿದ್ದು ತಡ್ಕೊಳಕ್ಕಾಗಿಲ್ಲ ಅವನಿಗೆ. ಅವನದು ಮ್ಯಾನೇಜ್ಡ್ ಮೈಂಡ್ ಆಗಿದ್ದಿದ್ರೆ ಅದರ ರಿಪರ್ಕಷನ್ಸ್ ಇಸ್ ವೆರಿ ವೆರಿ ಹೈ. ಎಕ್ಸಾಕ್ಟ್ಲಿ. ಇಡೀ ವರ್ಲ್ಡ್ ಹೀಗೆ ಸ್ಟ್ರೆಸ್ಸಲ್ಲಿ ಇರೋದು. ಯಾರೋ ಒಬ್ಬ ಮ್ಯಾನೇಜ್ಡ್ ಮೈಂಡ್ ಇರೋನು ತನಗೆ ಮ್ಯಾನೇಜ್ಮೆಂಟ್ ಬಂದಿದ್ರೆ ಮಾತ್ರ ಸಿಚುಯೇಷನ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ರೈಟ್. ನಂಗೆ ಮನೇಲಿ ಮ್ಯಾನೇಜ್ ಮಾಡಕ್ಕೆ ಬಂದರೆ ಆಫೀಸಲ್ಲಿ ಮ್ಯಾನೇಜ್ ಮಾಡ್ತೀನಿ. ಟೆಕ್ನಿಕ್ಸ್ ಗೊತ್ತಿದ್ರೆ ಆಫೀಸಲ್ಲಿ ಮಾಡಕ್ಕೆ ಬಂತಂದ್ರೆ ಮನೇಲಿ ಮಾಡ್ತೀನಿ. ಎರಡೂ ಕಡೆ ಮಾಡಕ್ಕೆ ಬಂದಿದೆ, ಸಮಾಜದಲ್ಲಿ ಮಾಡ್ತೀವಿ. ಎಕ್ಸಾಕ್ಟ್ಲಿ. ನಮ್ಮ ಸಿಸ್ಟಮ್ ಒಳಗಡೆ ಮ್ಯಾನೇಜ್ ಮಾಡ್ತೀವಿ. ಸ್ಟ್ರೆಸ್ ಎಲ್ಲೆಲ್ಲಿ ಅಂತ ಶುರು ಆಗುತ್ತೆ. ಇಲ್ಲಿವರೆಗೂ ನಾನು ಜನರಲ್ ಆಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಒಂದು ಸ್ಯಾಂಪಲ್ ಅಷ್ಟೆ. ಕರೆಕ್ಟ್. ಅಲಾರಾಮ್ ಇಟ್ಕೊಂಡಿದ್ದೀವಿ. ಏನೋ ಥಾಟ್, ಹಿಂದಿನ ದಿನದ ಥಾಟ್. ಅಲಾರಾಮ್ ಇಟ್ಕೊಂಡಿದ್ದೀವಿ, ಇಷ್ಟೊತ್ತಿಗೆ ಹೇಳ್ಬೇಕು, ವಾಕಿಂಗ್ ಹೋಗ್ಬೇಕು, ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು, ಬೆಳಿಗ್ಗೆ ಯಾವುದೋ ಒಂದು ಮೀಟಿಂಗ್ ಹೋಗಬೇಕು. ಎಲ್ಲದಕ್ಕೂ ಯೋಚನೆ ಮಾಡಿ ನಮ್ದೊಂದು ಅಲಾರಾಮ್ ಅಂದರೆ ಇಷ್ಟೊತ್ತಿಗೆ ಎದ್ದರೆ ನಂಗೆ ಅನುಕೂಲ. ಎಲ್ಲಿ ತಪ್ಪಾಯಿತು ಅಂದರೆ ಅಲಾರಾಮ್ದು ಟೋನ್ ಇದೆಯಲ್ಲ ಅದನ್ನು ಚಿಕ್ಕದು ಮಾಡಿಬಿಟ್ಟು ಮಲ್ಕೊಂಡಿದ್ದೆ. ವಾಲ್ಯೂಮ್ನ. ಬೆಳಿಗ್ಗೆ ಅಲಾರಾಮ್ ಹೊಡೆದಿದೆ, ನಾ ಎದ್ದೇ ಇಲ್ಲ. ಯಾರ ಮೇಲೆ ಸ್ಟ್ರೆಸ್ ತೋರಿಸೋದು, ಯಾರ ಮೇಲೆ ಜಗಳ ಆಡೋದು? ಹಿಂದಿನ ದಿನ ಅಲಾರಾಮ್ ಇಟ್ಟಿದ್ಯಾರು? ಬೆಳಿಗ್ಗೆ ಹೇಳ್ಬೇಕಾಗಿದ್ದದ್ದು ಯಾರು? ಅಲಾರಾಮ್ ಹೊಡೆದಿಲ್ವಾ? ಹೊಡೆದಿದೆ, ಕೇಳಿಸಿ ಅಲ್ವಾ? ಸ್ಟ್ರೆಸ್ ಬಿಲ್ಡಪ್ ಆಯಿತು.
ಬಿಲ್ಡಪ್ ಆಗುವಾಗ ಏನು ಮಾಡಬೇಕು ಅಂದರೆ 8 ಗಂಟೆ ಒಳಗಡೆ 4 ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೆ, 2 ಕೆಲಸ ಡೆಲೀಟ್ ಮಾಡ್ಕೊಂಡ್ರೆ ಆಯ್ತು. ಕರೆಕ್ಟ್ ಅಲ್ವಾ? ದಿಸ್ ಈಸ್ ಮ್ಯಾನೇಜ್ಮೆಂಟ್. ಅಲ್ಲಲ್ಲೇ ಮ್ಯಾನೇಜ್ ಮಾಡಬೇಕು. ನಾನು 6 ಗಂಟೆಗೆ ಹೇಳಬೇಕು, 6:15 ಎಲ್ಲ ರೆಡಿಯಾಗಿ 6:15 ಯೋಗಕ್ಕೆ ಹೋಗ್ಬೇಕು. 6:15 ಎದ್ದೆಪ್ಪ, 7 ಗಂಟೆಗೆ ಎದ್ದೆ, ಯೋಗಕ್ಕೆ ಹೋಗೋಕ್ಕಾಗಲಿಲ್ಲ, ಮನೇಲಿ ಯೋಗ ಮಾಡ್ಕೊಳ್ಳೋಕೆ ಶುರು ಮಾಡಿ. ನಾಳೆ ಆಗದೆ ಇರೋ ಥರ ನೋಡ್ಕೋತೀವಿ. ಆದರೆ ಮ್ಯಾನೇಜ್ಮೆಂಟ್ ಎಲ್ಲಿ ಬರುತ್ತೆ? ತಕ್ಷಣ ಬರಬೇಕು. ಅಯ್ಯೋ ಅನ್ಬಾರ್ದು. ಸೊ ವಾಟ್ ಅನ್ಬೇಕು. ವಾಟ್ ನೆಕ್ಸ್ಟ್? ಸೊ ವಾಟ್ ನೆಕ್ಸ್ಟ್. ಎಕ್ಸಾಕ್ಟ್ಲಿ. ಏನೇ ಅದಕ್ಕೇನಂತೆ ಇವತ್ತೊಂದಿನ ಆಗಿಲ್ಲಪ್ಪ, ನಾಳೆ ಮಾಡ್ಕೊಳ್ಳೋದು. ಆ ನೆಗ್ಲಿಜೆನ್ಸ್ ನಾಳೆ ಇರಬಾರ್ದು. Correct. ಒಂಚೂರು ಅಲರ್ಟ್ ಇರಬೇಕು. ಇವತ್ತಿನ ನೆಗ್ಲಿಜೆನ್ಸ್ ನಾಳೆ ಬೇಡ. ಆ ನೆಗ್ಲಿಜೆನ್ಸ್ ಅನ್ನೋದು ಸ್ಟ್ರೆಸ್ ರಿಲೀವರ್ ಅಲ್ಲ. ಇವತ್ತಿಗೆ ಸಮಾಧಾನ ಅಷ್ಟೇ. ಇವತ್ತಿನ ಮ್ಯಾನೇಜ್ಮೆಂಟ್ ಆಗೋಯ್ತು ಅಷ್ಟೇ. ಗಾಡಿ ಹೋಗ್ತಾ ಇತ್ತು, ಪ್ರಾವಿಷನ್ ಕೊಟ್ಕೊಂಡಿರಲಿಲ್ಲ, ಪಂಚರ್ ಆಯಿತು. ಸೊ ಮೊದಲನೇದು ಅಲಾರಮ್. ಎರಡನೇದು ನಾನು ಆಗಲೇ ಹೇಳದ್ನಲ್ಲ, ಮೆಸೇಜ್. ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಮಾಡಿದ್ದೀವಿ, ಎಷ್ಟು ಲೈಕ್ಸ್ ಬಂದಿದೆ ಅಂತ ಮೆಸೇಜ್. ಬೆಳಗ್ಗೆ ಎದ್ದು ನಾವು ಹಲ್ಲುಜ್ಜೋಕೆ ಹೊರಡ್ತೀವೋ ಇಲ್ವೋ, ರೆಡಿಯಾಗಕ್ಕೆ ಹೊರಡ್ತೀವೋ ಇಲ್ವೋ, ಮೊಬೈಲ್ ನೋಡೇ ಬಿಡ್ತೀವಿ. ಮೊಬೈಲ್ ಎಲ್ಲಿ ಇಟ್ಕೊಂಡಿದ್ದೀವಿ? ನಿಯರೆಸ್ಟ್. ಅಂದರೆ 3 ಅಡಿ 5 ಅಡಿ ಅಂತರದಲ್ಲಿ ಇಟ್ಟಿದ್ದೀವಿ. ದಟ್ ಈಸ್ ದ ಮೇಜರ್ ಸ್ಟ್ರೆಸ್ ಫಾರ್ ಎವ್ರಿಬಡಿ. ನನ್ನ ಅಭ್ಯಾಸ ಇದು. ನಾನೀಗ ಅದನ್ನು ತುಂಬ ದೂರದಲ್ಲಿಟ್ಟು ಮಲಗ್ತೀನಿ. ಅಂದರೆ ನನ್ನ ರೀಚಿಗೆ ಸಿಗಬಾರ್ದು. ಯಾವಾಗ ಇದು ಸಾಧ್ಯ? ಯಾವಾಗ ಈ ಸ್ಟ್ರೆಸ್ ಬಿಲ್ಡಪ್ ಆಗುತ್ತೆ ಅಂತ ನಮ್ಮಲ್ಲಿ ಒಂದು ಕ್ಯೂರಿಯಾಸಿಟಿ ಇದೆ. ತಕ್ಷಣ ಫೋನನ್ನು ತೆಗೆದು ನೋಡೋದು. ರಾತ್ರಿ ಮಲಗಿದ್ದೀವಿ, ಈವನ್ ಮಲಗೋಕೆ ಮುಂಚೆ ಕೂಡ ಒಂದು ಮೆಸೇಜ್ ಯಾರ್ದಾದ್ರು ಬಂದಿದೆಯಾ ಅಂತ ನೋಡೋದು. ಬಂದಿರುತ್ತಾ ಬಂದಿಲ್ಲ ಗೊತ್ತಿಲ್ಲ, ಆದರೆ ತೆಗೆದು ನೋಡೋದು. ನಿದ್ದೆ ಬಂದಿಲ್ಲ, ಮೊದಲೆಲ್ಲ ಅಟ್ಲೀಸ್ಟ್ ಲೈಟ್ ಆಫ್ ಮಾಡಿ ಮಲ್ಕೋತಾ ಇದ್ವಿ. ಇವತ್ತು ಬ್ರೈಟ್ ಲೈಟ್, ಬರೀ ಫೋನ್ ಲೈಟೇ ಕಾಣಿಸುತ್ತೆ ಕತ್ಲಲ್ಲಿ. ಹೌದು. ಅಂದರೆ ಅದನ್ನು ನೋಡೋಕ್ಕೆ ಶುರು ಮಾಡಿದ್ದೀವಿ. 3-4 ಗಂಟೆ ಅದು ನೋಡ್ತಾ ಅದೊಂದು ಅಡಿಕ್ಷನ್. ಆ ಅಡಿಕ್ಷನ್ನಲ್ಲಿ ನಿದ್ದೆ ಬಂದಿಲ್ಲ, ಬೆಳಗ್ಗೆ ಎಚ್ಚರ ಆಗೋದೇ ಇಲ್ಲ. ಆಬ್ವಿಯಸ್ಲಿ. ಸೊ ಎಂಟೈರ್ ಡೇ, ನೆಕ್ಸ್ಟ್ ಡೇಗೆ ಏನೇನು ಆಗಬೇಕಾಗಿತ್ತು ಕೆಲಸಗಳು ಒಂದು ಸೀಕ್ವೆನ್ಸಲ್ಲಿ ಆಗಲ್ಲ. ಸ್ಟ್ರೆಸ್ಸು ಹಿಂದಿನ ದಿನದ ಒಂದು ತಪ್ಪಿನಿಂದ, ಅಂದರೆ ಫೋನ್ ನೋಡಿದ ತಪ್ಪಿನಿಂದ ನೆಕ್ಸ್ಟ್ ಡೇ ಏಳಲಿಲ್ಲ, ಫಿಟ್ ಆಗಲಿಲ್ಲ, ರೆಡಿ ಆಗಲಿಲ್ಲ, ಪ್ರಿಪೇರ್ ಆಗಲಿಲ್ಲ, ಎಲ್ಲ ಪ್ಲ್ಯಾನ್ಸು ಫ್ಲಾಪ್ ಆಯಿತು.